ಬೆಳಗಾವಿ ನಗರದ ಅಶ್ವತ್ಥಾಮ ದೇವಸ್ಥಾನಕ್ಕೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲೆಸೆದ ಅನ್ಯ ಕೋಮಿನ ಯುವಕನನ್ನ ಕಂಬಕ್ಕೆ ಕಟ್ಟಿ ಥಳಿಸಲಾಗಿದೆ. ಬೆಳಗಾವಿ ನಗರದ ಪಾಂಗೋಳ ಗಲ್ಲಿಯಲ್ಲಿ ಈ ಘಟನೆ ನಡೆದಿರೋದು. ಆರೋಪಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಯುವಕರು. ಅಶ್ವತ್ಥಾಮ ದೇವಸ್ಥಾನಕ್ಕೆ ಕಲ್ಲೆಸೆದಿದ್ದ ಯಾಸಿರ್ ನೇಸರ್ಗಿ ಅನ್ನುವಂತ ಯುವಕ ಈ ರೀತಿಯಾಗಿ ಅಶ್ವತ್ಥಾಮ ದೇವಸ್ಥಾನದ ಮೇಲೆ ಕಲ್ಲೆಸೆದಿದ್ದ. ಅಲ್ಲಿದ್ದಂಥವರು ಕಂಬಕ್ಕೆ ಕಟ್ಟಾಕಿ ಸರಿಯಾಗಿ ಥಳಿಸಿದ್ರು. ಬೆಳಗಾವಿಯ ಉಜ್ವಲ ನಗರದ ನಿವಾಸಿ ಯಾಸಿರ್ ನೇಸರ್ಗಿ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆತನನ್ನ ಪ್ರಶ್ನೆ ಮಾಡಿದಾಗ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ತಪ್ಪಾಯ್ತು, ಕ್ಷಮಿಸಿ ನನ್ನ ಅಂತ ಕೂಡ ಹೇಳಿದ್ದಂತೆ. ಅಷ್ಟೇ ಅಲ್ಲ, ಮತ್ತೊಂದು ಸ್ಫೋಟಕ ವಿಚಾರ ಕೂಡ ಹೇಳಿದ್ದಾನೆ, ಅದನ್ನು ಹೇಳ್ತೀವಿ. ಆದ್ರೆ ಈ ರೀತಿಯಾಗಿ ಇಲ್ಲಿವರೆಗೂ ಕೂಡ ಬೆಳಗಾವಿ ಅಂತ ಬಂದ್ರೆ ಭಾಷಾ ವೈಷಮ್ಯಕ್ಕೆ ಸಂಬಂಧಪಟ್ಟಂತೆ ಕುಖ್ಯಾತಿಗೆ ಹೆಸರುವಾಸಿಯಾಗಿತ್ತು. ಆದ್ರೀಗ ಮತ್ತೆ ಕೋಮು ಗಲಭೆಗೂ ಕೂಡ ಹೆಸರುವಾಸಿ ಆಗೋ ತರ ಕಾಣಿಸ್ತಾ ಇದೆ. ಇಂತಹ ಕಿಡಿಗೇಡಿಗಳಿಂದ ಈ ಕೃತ್ಯಗಳಾಗ್ತಾ ಇರೋದು. ಹೋಳಿ ಆಚರಣೆಯ ಸಂದರ್ಭದಲ್ಲಿ ಪಾಂಗೋಳ ಗಲ್ಲಿಯಲ್ಲಿ ಡ್ಯಾನ್ಸ್ ಮಾಡಿದ್ರು. ಸುಮ್ಮನೆ ಅಲ್ಲ, ಬುರ್ಕಾ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ಹಿಂದೂ ಅಪ್ರಾಪ್ತ ಬಾಲಕ. ಹೀಗಾಗಿ ಅಶ್ವತ್ಥಾಮ ದೇವಸ್ಥಾನಕ್ಕೆ ಕಲ್ಲೆಸೆದಿದ್ದೀನಿ ಅಂತ ಆರೋಪಿ ಯಾಸಿರ್ ಹೇಳಿಕೆ ಕೊಟ್ಟಿರೋದಂತೆ. ಕಲ್ಲೆಸೆದು ಪರಾರಿ ಆಗ್ತಾ ಇದ್ದವನನ್ನ ಅಲ್ಲಿದ್ದಂಥ ಯುವಕರು ಹಿಡಿದು ಥಳಿಸಿ ಕಂಬಕ್ಕೆ ಕಟ್ಟಾಕಿ ಹೊಡೆದಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಜಮಾವಣೆಗೊಂಡಿದ್ದಂಥ ನೂರಾರು ಯುವಕರು. ಪಾಂಗೋಳ ಗಲ್ಲಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋಳಿ ಆಚರಣೆಯ ಸಂದರ್ಭದಲ್ಲಿ ಪಾಂಗೋಳ ಗಲ್ಲಿಯಲ್ಲಿ ಬುರ್ಕಾ ಹಾಕೊಂಡು ಹಿಂದೂ ಅಪ್ರಾಪ್ತ ಬಾಲಕ ಡ್ಯಾನ್ಸ್ ಮಾಡ್ದ ಅನ್ನುವಂಥ ಕಾರಣಕ್ಕೆ ನಾನು ಈ ಹಿಂದೂ ದೇವಸ್ಥಾನದ ಮೇಲೆ ಕಲ್ಲೆಸೆದೆ ಅಂತ ಆ ಯಾಸಿರ್ ನೇಸರ್ಗಿ ಏನಿದ್ದಾನೆ ಅವನು ಒಪ್ಕೊಂಡಿದ್ದಾನೆ. ಅಂದ್ರೆ ನೋಡಿ, ಎರಡು ಅನ್ಯ ಕೋಮುಗಳಂದ್ರೆ ಕೋಮುಗಳ ಮಧ್ಯೆ, ಎರಡು ಧರ್ಮಗಳ ಮಧ್ಯೆ ಗಲಾಟೆ ಮಾಡೋದಕ್ಕೆ ಅಥವಾ ದ್ವೇಷವನ್ನ ಬಿತ್ತೋದಕ್ಕೆ, ವೈಷಮ್ಯವನ್ನ ಹೆಚ್ಚು ಮಾಡೋದಕ್ಕೆ ಅಂತ ಯಾರ್ಯಾರು ಏನೆಲ್ಲ ಮಾಡ್ತಾರೆ ಅಂತ. ಬಟ್ ಸಮಾಜದಲ್ಲಿರುವಂಥ ನಾಗರಿಕರು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇಂತಹ ಕಿಡಿಗೇಡಿಗಳಿಂದಾಗಿ ಎರಡು ಧರ್ಮಗಳ ಮಧ್ಯೆ ವೈಷಮ್ಯ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು. ಯಾರು ಹಾಗೆ ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗೋದು ಓಕೆ, ಬಟ್ ಧರ್ಮಗಳ ಮಧ್ಯೆ ಸಂಘರ್ಷ ಆಗದೆ ಇರೋ ರೀತಿ ನೋಡ್ಕೋಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನ್ ಪ್ರಕರಣ ಇದು ಅಂತ ಅದಕ್ಕೆ ಡೀಟೇಲ್ಸ್ ನೋಡೋಣ. ಕುಂದಾನಗರಿ ಬೆಳಗಾವಿಯಲ್ಲಿ ಹಿಂದೂ ದೇವಸ್ಥಾನಕ್ಕೆ ಕಲ್ಲು ಎಸೆದಿರ್ತಕ್ಕಂಥ ಪ್ರಕರಣ ಈಗ ಏನು ಕುಂದಾನಗರದಲ್ಲಿ ಏನಂದ್ರೆ ನಡೆದಿರ್ತಕ್ಕಂಥ, ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ಬೆಳಗಾವಿಯ ಪಾಂಗುಳಗಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಅಶ್ವತ್ಥಾಮ ಮಂದಿರ. ಇದು ದಕ್ಷಿಣ ಭಾರತದ ಏಕೈಕ ಅಶ್ವತ್ಥಾಮ ಮಂದಿರ. ಈ ಒಂದು ಅಶ್ವತ್ಥಾಮ ಮಂದಿರಕ್ಕೆ ಅನ್ಯ ಕೋಮಿನ ಯುವಕನೊಬ್ಬ ಕಲ್ಲು ಎಸೆದಿದ್ದಾನೆ. ಕಲ್ಲು ಎಸೆದ ಬಳಿಕ ಒಂದಿಷ್ಟು ಉದ್ವಿಗ್ನವಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ತಕ್ಷಣವೇ ಸ್ಥಳದಲ್ಲಿದ್ದಂಥ ಜನರಿದ್ದಾರೆ, ಆ ಒಂದು ಕಲ್ಲು ಎಸೆದಂಥ ಅನ್ಯ ಕೋಮಿನ ಯುವಕನ ಹಿಡ್ತಾರೆ. ಅಂದರೆ ಇಲ್ಲೇ ಒಂದು ಕಲ್ಲು ಎಸೆದಿರ್ತಕ್ಕಂಥದ್ದು. ಇಡೀ ಒಂದು ದೇವಸ್ಥಾನಕ್ಕೆ ಒಂದು ಕಬ್ಬಿಣದ ಒಂದು ಕಬ್ಬಿಣದ ದ್ವಾರಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ದೇವಸ್ಥಾನದ ಒಳಗಡೆ ಕಲ್ಲು ಹೋಗಿಲ್ಲ. ಇಲ್ಲಿ ಪ್ರಮುಖವಾಗಿ ಅನ್ಯ ಕೋಮಿನ ಯುವಕ ಒಂದು ಸರಿಯಾಗಿ 10ರಿಂದ 11 ಗಂಟೆ ಒಳಗಡೆ ಬಂದು ಇದಕ್ಕೆ ಕಲ್ಲು ಎಸೆಯುವಂಥ ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಇಲ್ಲೇ ಇದ್ದಂಥ ಹಿಂದೂ ಯುವಕರು ಆತನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಥಳಿಸುವಂಥದ್ದು. ಅಂದರೆ ಯಾವ ಕಾರಣಕ್ಕಾಗಿ ಕಲ್ಲು ಎಸೆದಿದೆಯಾ ಅಂಥೇಳಿ ಆ ಯುವಕನನ್ನು ಇದೇ ಒಂದು ಕಂಬಕ್ಕೆ ಕಟ್ಟಿ ಆತನ ಥಳಿಸ್ತಾರೆ. ಥಳಿಸಿದ ಬಳಿಕ ಆತ ಆಗ ಹೇಳುವಂಥ ಏನಂದರೆ, ಹೋಳಿ ಹಬ್ಬದ ದಿನ ಬುರ್ಕಾ ಹಾಕಿಕೊಂಡು ಅಪ್ರಾಪ್ತ ಯುವಕನೊಬ್ಬ ಡ್ಯಾನ್ಸ್ ಮಾಡಿರ್ತಾನೆ, ಆ ಕಾರಣಕ್ಕೆ ಅದನ್ನು ರಿವೆಂಜ್ ತೆಗೆದುಕೊಳ್ಳೋದಕ್ಕಾಗಿ ನಾನು ಈ ಒಂದು ದೇವಸ್ಥಾನಕ್ಕೆ ಕಲ್ಲು ಎಸೆದಿದ್ದೇನೆ ಅನ್ನೋಂಥ ಒಂದು ತಪ್ಪನ್ನು ಆತ ಒಪ್ಪಿಕೊಳ್ತಾನೆ. ಜೊತೆಗೆ ಆ ಹಿಂದೂ ಯುವಕರು ಆತನನ್ನು ಕಂಬಕ್ಕೆ ಕಟ್ಟಿ ಥಳಿಸ್ತಾರೋ, ಥಳಿಸಿದ ಬಳಿಕ ಆತನನ್ನು ಕ್ಷಮೆ ಯಾಚಿಸುವಂತೆ ಕೂಡ ಒಂದು ಹಿಂದೂ ಯುವಕರು ಆತನಿಗೆ ಹೇಳ್ತಾರೆ. ತದನಂತರ ಆತನು ಕೂಡ ಒಂದು ಕ್ಷಮೆ ಯಾಚನೆ ಮಾಡುವಂಥದ್ದು. ಕ್ಷಮೆ ಯಾಚನೆ ಮಾಡಿದಂಥ ವಿಡಿಯೋನು ಕೂಡ ಅವರು ಥಳಿಸಿದಂಥ ಯುವಕರು ಅದನ್ನು ವಿಡಿಯೋ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸ್ಥಳೀಯರೇ ಇರ್ತಕ್ಕಂಥ ಹಿಂದೂ ಯುವಕರೇ ಆ ಯುವಕನನ್ನು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತ ಏನಂದರೆ ಬೆಳಗಾವಿಯ ಉಜ್ವಲ್ ನಗರದ ಯುವಕ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಯಾಸಿನ್ ಅನ್ನುವಂಥ ಒಬ್ಬ ಯುವಕ ಏನಿದೆ, ಆ ಒಂದು ಯುವಕ ಈ ಒಂದು ಕೃತ್ಯ ಮಾಡಿದ್ದಾನೆ. ಹೋಳಿ ಹಬ್ಬದ ದಿನ ನಡೆದಂಥ ಘಟನೆ ಏನಿದೆ, ಆ ಒಂದು ಬುರ್ಕಾ ಹಾಕಿ ಕುಣಿಸೋದಕ್ಕಾಗಿ ನಾನು ಇದಕ್ಕೆ ಕಲ್ಲು ಎಸೆದಿರುವುದಾಗಿ ವಿಚಾರವನ್ನು ಆತ ಒಪ್ಪಿಕೊಂಡಿರ್ತಕ್ಕಂಥದ್ದು. ಸದ್ಯ ಈಗ ಆರೋಪಿಯನ್ನು ಪೊಲೀಸರು ಕೂಡ ಈಗ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ಥಳದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸ್ಥಳಕ್ಕೆ ACP ಸತ್ನಾಯಕ್ ನೇತೃತ್ವದ ತಂಡ ACP ಸತ್ನಾಯಕ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ.
ಇಡೀ ಪಂಗುಳುಗಲ್ಲಿ ಸೇರಿದಂತೆ ಏನು ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಏನು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಬೆಳಗಾವಿ ಅಂದರೆ ಈ ಹಿಂದೆ ಅನೇಕ ಬಾರಿ ಇಲ್ಲಿ ಏನು ಕೋಮು ಗಲಭೆಗಳಾದಂಥ ಘಟನೆಗಳಾಗಿದ್ದು, ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂಥ ಪೊಲೀಸರು ಕೂಡ ಈಗ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ಘಟನೆಯನ್ನು ಕೂಡ ಏನು ಅನ್ಯ ಕೋಮಿನ ಜನರು ಕೂಡ ಈ ಘಟನೆಯನ್ನು ಕೂಡ ಖಂಡಿಸಿರ್ತಕ್ಕಂಥದ್ದು. ಈ ರೀತಿ ಒಬ್ಬ ಕಿಡಿಗೇಡಿ ಮಾಡಿದ ಕೃತ್ಯದಿಂದ ಏನಂದರೆ ಬೆಳಗಾವಿ ಶಾಂತಿಗೆ ಒಂದು ಭಂಗ ಉಂಟು ಮಾಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋಂಥ ಒಂದು ಆಕ್ರೋಶನ ಕೂಡ ಒಂದು ಸ್ಥಳೀಯರು ಕೂಡ ಹೊರಹಾಕಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.